ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಇಂದು ಭಾರತಕ್ಕೆ ಬರ್ತಾರಾ ಪ್ರಜ್ವಲ್ ರೇವಣ್ಣ? ದೇಶದ ಎಲ್ಲ ಏರ್ಪೋರ್ಟ್ಗಳಲ್ಲೂ ಎಸ್ಐಟಿ ಅಲರ್ಟ್, ಕಂಡಲ್ಲೇ ಬಂಧಿಸಲು ಸಿದ್ಧತೆ. ರಾಜ್ಯಕ್ಕೆ ಪ್ರಜ್ವಲ್ ರಿಟರ್ನ್ಸ್ ಬೆನ್ನಲ್ಲೇ ಕಾಂಗ್ರೆಸ್ ಅಲರ್ಟ್, ಏಟಿಗೆ ಎದುರೇಟು ನೀಡಲು ಸಿದ್ಧತೆ. ಎಸ್ಐಟಿ ತನಿಖೆ ಪರ ನಿಲ್ಲುವಂತೆ ಹೈಕಮಾಂಡ್ ಸೂಚನೆ. ಪ್ರಜ್ವಲ್ ಬಂಧನಕ್ಕೆ ಜೋರಾಯಿತು ಆಗ್ರಹ. ಇಂದು ಹಾಸನದಲ್ಲಿ ಬೃಹತ್ ಪ್ರತಿಭಟನೆ. ಅತ್ತ ನಿರೀಕ್ಷಣಾ ಜಾಮೀನಿಗಾಗಿ ಸಂಸದರ ಅರ್ಜಿ. ಚಿಕ್ಕಮಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿ ಘರ್ಷಣೆ. ಕಡೂರು ಪುರಸಭೆ ವ್ಯಾಪ್ತಿಯಲ್ಲಿ ತೆರವು ಕಾರ್ಯಾಚರಣೆ. ಅಂಗಡಿ ಮಾಲೀಕರ ರೋದನೆ. ಬಂದೇ ಬಿಡ್ತು ಪ್ರಜ್ವಲ್ ರೇವಣ್ಣ ಭಾರತಕ್ಕೆ. ಇಂಥ ದಿನ ವಾಪಸ್ ಆಗ್ತೀನಿ ಅಂತ ಹೇಳಿದ ದಿನ ಬಂದೇ ಬಿಡ್ತು. ಇವತ್ತು ಹಾಸನ ಸಂಸದ ಭಾರತಕ್ಕೆ ಬರ್ತಾರಾ ಬರಲ್ವಾ ಅನ್ನೋ ಕುತೂಹಲ ಎಲ್ಲರನ್ನ ಕಾಡತೊಡಗಿದೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇಂದು ರಾತ್ರಿ ಭಾರತಕ್ಕೆ ಬರ್ತಾರಾ ಪ್ರಜ್ವಲ್? ಕೆಐಎಎಲ್ ಏರ್ಪೋರ್ಟ್ ಬಳಿ ಎಸ್ಐಟಿ ಕಟ್ಟೆಚ್ಚರ. ಪೆನ್ಡ್ರೈವ್ ಪ್ರಕರಣದಲ್ಲಿ ಸಿಲುಕಿ ಬೇರೆ ದೇಶಕ್ಕೆ ಎಸ್ಕೇಪ್ ಆಗಿರೋ ಪ್ರಜ್ವಲ್ ರೇವಣ್ಣ ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ ಎಲ್ಲರೂ ಹೇಳಿದ್ದು. ಆದರೆ ಇವೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟ ಪ್ರಜ್ವಲ್, ನಾನು ಮೇ 31ರಂದು ವಾಪಸ್ ಬರ್ತೀನಿ, ಎಸ್ಐಟಿ ಮುಂದೆ ಹಾಜರಾಗ್ತೀನಿ ಅಂತ ವಿಡಿಯೋ ರಿಲೀಸ್ ಮಾಡಿದ್ರು. ಇದಾದ ಬಳಿಕವೂ ಪ್ರಜ್ವಲ್ ಬರ್ತಾರಾ ಇಲ್ವಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಒಂದು ತಿಂಗಳಿಂದ ಎಸ್ಕೇಪ್ ಆಗಿರೋ ಪ್ರಜ್ವಲ್ ಇಂದು ರಾತ್ರಿಯಾದರೂ ಬರ್ತಾರಾ ಅನ್ನೋ ಕುತೂಹಲವಿದೆ. ಶುಕ್ರವಾರ ಬೆಳಿಗ್ಗೆ 10:30ಕ್ಕೆ ಎಸ್ಐಟಿ ಮುಂದೆ ಹಾಜರಾಗಲು ಗುರುವಾರ ರಾತ್ರಿಗೆ ತಾಯ್ನಾಡಲ್ಲಿರಬೇಕು. ಹೀಗಾಗಿ ಪ್ರಜ್ವಲ್ ಗುರುವಾರ ರಾತ್ರಿಗೆ ದೇವನಹಳ್ಳಿ ಏರ್ಪೋರ್ಟ್ಗೆ ಬರ್ತಾರೆ ಅನ್ನೋ ಚರ್ಚೆ ಇದ್ದು, ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗ್ತಿದ್ದಂತೆ ಪ್ರಜ್ವಲ್ನ ಅರೆಸ್ಟ್ ಮಾಡಲು ಎಸ್ಐಟಿ ಅಧಿಕಾರಿಗಳು ತಯಾರಿ ನಡೆಸಿದ್ದಾರೆ. ಏರ್ಪೋರ್ಟ್ನಲ್ಲಿ ಬಂಧಿಸಿ ಎಸ್ಐಟಿ ಕಚೇರಿಗೆ ಕರೆತರುತ್ತಾರೆ. ಎಸ್ಐಟಿ ಕಚೇರಿಯಲ್ಲಿ ಬಂಧನದ ಪ್ರಕ್ರಿಯೆ ಮುಗಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ. ಬಳಿಕ ಎಸ್ಐಟಿ